ಇದು 9ನೇ ತರಗತಿ ಗಣಿತ 1.3ರ 5ನೇ ಲೆಕ್ಕವನ್ನು ನಾನು ಬಿಡಿಸ್ತಾ ಇದ್ದೀನಿ. 1/17ರ ದಶಮಾಂಶ ವಿಸ್ತರಣೆ. ಇದು ಯಾವ ರೀತಿಯಾಗಿದೆ ಅಂತ ನೋಡೋಣ. ಅವ್ರು ಏನು ಕೇಳಿದ್ದಾರೆ, ಎಷ್ಟರ ಸಂಖ್ಯೆಯ ಮಟ್ಟ ಇದು ವಿಸ್ತರಿಸ್ತಾ ಹೋಗ್ತದೆ. ನಾವಿಲ್ಲಿ ವಿಸ್ತರಿಸಿತನ ಮಾಡಿದ್ದೀನಿ ಆಲ್ರೆಡಿ. ನೋಡ್ರಿ, ಇದು 16 ಅಂಕೆಗಳ ಮಟ್ಟ ವಿಸ್ತರಣೆಯನ್ನು ಹೊಂದಿದೆ. ಮತ್ತು ಅವೇ ಸಂಖ್ಯೆಗಳು ರಿಪೀಟ್ ಆಗ್ತಾ ಹೋಗ್ತವೆ. ಇಲ್ಲಿ 0.05 ಇದೆ. 16 ಸಂಖ್ಯೆ ಆದ ನಂತರ 0.5 ಮತ್ತು 0.5 ಬಂದದ. ಯಾವ ರೀತಿ ಬರ್ತದೆ ಅಂತ ನೋಡುವ ಸ್ನೇಹಿತರೆ. 17 ಇದೆ. 17ಕ್ಕೆ ನಾವೇನು ಮಾಡ್ತೇವೆ, ಇಲ್ಲಿ ಒಳಗೆ ಒಂದಿದೆ ನೋಡ್ರಿ. ಒಂದಕ್ಕೆ ಪಾಯಿಂಟ್ ಕೊಟ್ಟರೆ 1 0 ಬಂತು, ಆದರೆ 10 ಆಗ್ತದೆ. ಇಲ್ಲೆರ ಹೊರಗೆ 15 ಇದೆ, 17 ಇದೆ. ಹಾಗಾಗಿ ಇನ್ನೊಂದು 0 ಬೇಕು ಅಂದರೆ ನಾವು ಇನ್ನೊಂದು 0ಯನ್ನು ಕೊಡಬೇಕಾಗ್ತದೆ. ಒಂದು ಪಾಯಿಂಟಿಗೆ 1 0 ತೊಗೊಂಡ್ವಿ, ಇನ್ನೊಂದು 0 ಬೇಕು, ಅದಕ್ಕೆ 1 0 ಕೊಟ್ಟು ನಾವು ಇನ್ನೊಂದು 0 ಇಸ್ಕೊಂಡ್ವಿ. ಎಷ್ಟಾಯಿತು? 100 ಆಯಿತು. 17 5 85. 10ರಲ್ಲಿ 5 ಕಳೆದ್ರೆ 5, 9ರಲ್ಲಿ 8 ಕಳೆದ್ರೆ 1, 15 ಆಯಿತು. 1 0ಯನ್ನು ತೊಗೊಂಡ್ವಿ. ಈ 0ನ ಇಸ್ಕೋಬೇಕಾದ್ರೆ ಯಾವುದೇ ರೀತಿ 0 ಕೊಡೋ ಅವಶ್ಯಕತೆ ಇಲ್ಲ. 1 0ಯನ್ನು ನಾವು ಫ್ರೀಯಾಗಿ ಇಸ್ಕೊಳ್ಬೋದು. 150 ಆಯಿತು. 17 8 136. 14 ಉಳೀತು. 10ರಾಗ 6 ಕಳೆದ್ರೆ 4, 5 ಇಲ್ಲಿ 4 ಆಗಿರುತ್ತೆ. 4ರ 3 ಕಳೆದ್ರೆ 1, 1 0 ಇಳಿಸ್ಕೊಡ್ವಿ ಮತ್ತೆ. 17 8 136. 140 136 ಆಯಿತು. 136 ಆಯಿತು ಅಂದರೆ 10ರಾಗೆ 6 ಕಳೆದ್ರೆ 4 ಉಳೀತು. ಮತ್ತು ಈ ಎರಡು ಕಡೆ 0 ಇದೆ. 1 0ನ ಫ್ರೀಯಾಗಿ ಇಳಿಸ್ಕೊಡ್ವಿ. 17 17 34. 17 2 34. ಇಲ್ಲಿ 34 ಬಂತು ನೋಡಿರಿ. 10ರಾಗ 4 ಕಳೆದ್ರೆ 6 ಬಂತು. ಈ ಕಡೆ 0 ಆಯಿತು. 1 0ನ ಮತ್ತೆ ಫ್ರೀಯಾಗಿ ಇಳಿಸ್ಕೊಂಡ್ವಿ. 17 2 ಆಗಿತ್ತು. ಈಗ 17 3 51 ಆಯಿತು. ಇಲ್ಲ 51 ಆಯಿತು ನೋಡಿರಿ. 10ರಾಗ 1 ಕಳೆದ್ರೆ 9 ಆಯಿತು. ಮತ್ತು 5ರೊಳಗೆ 5 ಕಳೆದ್ರೆ 0. 1ನ ಫ್ರೀಯಾಗಿ ಇಳಿಸ್ಕೊಂಡ್ವಿ. 17 5 85. ಫಸ್ಟ್ ಟೈಮ್ ಬಂದಿತ್ತಲ್ಲ ಅದು. ಹಾಗೆ 100ಕ್ಕೆ 85 ತೊಗೊಂಡಿದ್ವಿ ನಾವು. ಹಾಗೆ 3ಕ್ಕೆ 17 3 17 5 85 ಆಯಿತು. ಈ 80 10ರಾಗ 5 ಕಳೆದ್ರೆ 5 ಉಳೀತು. ಮುಂದೊಂದು 0 ತೊಗೊಂಡ್ವಿ. 17 2 ಬಂತು ನೋಡ್ರಿ. 5 ಆದಮೇಲೆ 2 ಬಂದಿದೆ ಮತ್ತೆ. 17 2 34 ಬಂತು. 10ರಾಗೆ 4 ಕಳೆದ್ರೆ 6 ಉಳೀತು. ಇಲ್ಲಿ 4ರ 1 ಕಳೆದ್ರೆ 4ರ 3 ಕಳೆದ್ರೆ 1, 160 ಆಯಿತು. 17 9 153. 17 9 ಬಂದಿದೆ ನೋಡ್ರಿ. 2 ಆದಮೇಲೆ 153. 10ರಾಗೆ 3 ಕಳೆದ್ರೆ 7, 5ರಾಗ 5 ಕಳೆದ್ರೆ 0, 1ರಾಗ 1 ಕಳೆದ್ರೆ 0, 0ಯನ್ನು ಫ್ರೀಯಾಗಿ ತೊಗೊಂಡ್ವಿ. 9 ಆದ ನಂತರ 4 ಬಂದಿದೆ ನೋಡಿರಿ. 11 14 34 17 14 68 ಬಂತು. 70 ಇದೆ ಇಲ್ಲಿ 68 ಬಂತು. 10ರಾಗ 8 ಕಳೆದ್ರೆ 2 ಆಯಿತು. ಮತ್ತು 6ರಾಗ 6 ಕಳೆದ್ರೆ 0, 1 0ನ ಫ್ರೀಯಾಗಿ ತೊಗೊಂಡ್ವಿ. 20 ಮುಂದೆ 1 ಬಂತು. 4 1 4ರ ಮುಂದೆ 1, 17 ಆಯಿತು. 10ರಾಗ 7 ಕಳೆದ್ರೆ 3 ಉಳೀತು. 1 0ನ ಫ್ರೀಯಾಗಿ ತೊಗೊಂಡ್ವಿ. ಮತ್ತು ಇಲ್ಲಿ 20 ಬಂದದ, 17 ತೊಗೊಂಡ್ವಿ. ಇಲ್ಲಿ 30 ಬಂದದ. 17 2 34 ಆಗ್ತದೆ. ಇಲ್ಲಿ 17 30. 10ರಾಗ 7 ಕಳೆದ್ರೆ 3 ಆಯಿತು. 2ರಲ್ಲಿ 1 ಕಳೆದ್ರೆ 1, 130 ಆಯಿತು. 130. 7 ಎಷ್ಟು ಬಂತು? 17 7 119 ಬರ್ತದೆ. 119. 10ರಾಗ 9 ಕಳೆದ್ರೆ 1, 2ರಾಗೆ 1 ಕಳೆದ್ರೆ 1, ಇವೆರಡರಾಗೂ 1 1 ಬಂತು. 10ರಾಗ 9 ಕಳೆದ್ರೂ 1 ಬಂತು. ಇಲ್ಲ 2ರಾಗ 1 ಕಳೆದ್ರೆ 1 ಬಂತು. 0 0. 1ರಾಗ 1 ಕಳೆದ್ರೆ 0 ಬಂತು. ಇಲ್ಲಿ 11 ಬಂದಿತ್ತು. 1 0 ತೊಗೊಂಡ್ವಿ. ನೆಕ್ಸ್ಟ್ ಎಷ್ಟು ಬಂತು? 6. 17 6 102. ಇಲ್ಲಿ ನೋಡಿರಿ 110 ಅದ. ಇಲ್ಲಿ ನಾನು 102 ತೊಗೊಂಡಿದ್ವಿ. 10ರಾಗ 2 ಕಳೆದ್ರೆ 8 ಬಂತು. 0 6 5. 4 ಎಷ್ಟು ಬಂತು? 120 ಇತ್ತು. 80 ಬಂತು. 80ರಾಗಿ 68 ತೊಗೊಂಡ್ವಿ. 68 ತೊಗೊಂಡು 10ರಾಗೆ 8 ಕಳೆದ್ರೆ 2 ಆಯಿತು. 7ರಾಗ 6 ಕಳೆದ್ರೆ 1, 120 ಆಯಿತು. 120 7ರಾಗ ಬಂತು ನೋಡಿರಿ. 119 ಬಂತು. ಮತ್ತು 119 120 ಇದೆ. 119 ತೊಗೊಂಡ್ವಿ. 10ರಾಗ 9 ಕಳೆದ್ರೆ 1 ಆಯಿತು. ಇವೆರಡು 0 0 ಆದವು. ನಾವು ಇದನ್ನು ಮುಂದುವರಿಸ್ತೀವಿ ಅಂತಂದರೆ ಮತ್ತಲ್ಲಿ ನಾವು 0 ಕೊಡ್ಬೇಕು ನೋಡಿರಿ. 1 0 ಫ್ರೀ ಬರ್ತದೆ. 10 ಆಯಿತು. ಇನ್ನೊಂದು 0 ಬೇಕು ಅಂತಂದರೆ ನಾವು 0 ಕೊಟ್ಟೆ ಇಳಿಸ್ಕೋಬೇಕು. ಅಲ್ಲಿ 0 ಕೊಟ್ವಿ. ಇಲ್ಲಿ 100 ಆಯಿತು. ಮತ್ತು 85. 17 5 85.
ಇದೇ ಸೇಮ್ ಇದು ಒಂದಕ್ಕೆ ಬಂದದ ನೋಡ್ರಿ, ಅಲ್ಲಿ 100 ಅದ, ಇಲ್ಲಿ 100 ಅದ, ಇಲ್ಲಿ 85 ತೊಗೊಂಡೇವೆ ನೋಡ್ರಿ ಒಂದಕ್ಕೆ, ಇಲ್ಲಿ 85 ತೊಗೊಂಡೇವೆ, ಇಲ್ಲಿ 150 ಬಂದದ, ಇಲ್ಲಿ ನೋಡ್ರಿ 150 ಬಂದದ. ಒಂದು ಸ್ಟಾರ್ಟಿಂಗಿಂದ ನಾವೇನು 0.05 ತೊಗೊಂಡೇವಿ, ಇಲ್ಲಿನೂ ಕೂಡ 0.05ನೇ ಬರ್ತಾಯಿದೆ. ಎಷ್ಟಿದು 16 ಸಂಖ್ಯೆಗಳು ಆದ ನಂತರ ಎಣಿಸ್ತಾ ಹೋಗಿ. ಇಲ್ಲಿ ಎಷ್ಟಿದಾವೆ ಸ್ನೇಹಿತರೆ? 16 ಸಂಖ್ಯೆಗಳು. ಇದನ್ನು ನೋಡ್ತಾ ಹೋಗಿ. ಇದೇ ರೀತಿಯಾಗಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೋಟ್ಸ್ ಮಾಡಿಕೊಳ್ರಿ. ಇದೇ ರೀತಿಯಾಗಿ ನೀವು ಲೆಕ್ಕಗಳನ್ನು ಬಿಡಿಸ್ಬೇಕಾಗ್ತದೆ. ಕ್ಲಿಯರಾಗಿ ಈ ರೀತಿ ಲೆಕ್ಕಗಳನ್ನು ಬಿಡಿಸೋದ್ರಿಂದ ನಿಮಗೆ ಆ ವಿಷಯದ ಆಳ ಅರಿವು ಕರೆಕ್ಟಾಗಿ ಆಗ್ತದೆ. ಧನ್ಯವಾದ.